ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವ್ಯಗೌಡ. ಇವತ್ತು ನಾನು ಅಪ್ಪ ಅಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಸ್ ಇವತ್ತು ಅಪ್ಪನ ಬರ್ಡೇ ಇರೋದ್ರಿಂದ 3 ಜನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು ಆ್ಯಕ್ಚುಲಿ ಕಾಲೇಜ್ ಇತ್ತು, ಬಟ್ ರಜಾ ಹಾಕಿ ಫ್ರೀ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗೋಣ ದೇವಸ್ಥಾನಕ್ಕೆ. ಇವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ. ದೇವಸ್ಥಾನಕ್ಕೆ ಬೇಕಿರೋ ಹಣ್ಣು, ಹೂವು, ಕಾಯಿ ಎಲ್ಲ ರೆಡಿ ಇದೆ. ಸೊ ಒಂದೇ ಜಾಗದಲ್ಲಿ 2 ದೇವಸ್ಥಾನ ಇದೆ. ಹೇಗಿದೆ ಅಂತ ತೋರಿಸ್ತೀನಿ. ನಿಮಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ ಗೈಸ್. ಬನ್ನಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರೋಣ. ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು. ಬನ್ನಿ ಪೂಜೆ ಮಾಡೋಣ. ಈ ದೇವಸ್ಥಾನ ಪೂಜಾರಿಯವರು ಬೆಳಿಗ್ಗೆನೇ ಬೇಗ ಬಂದು ಪೂಜೆ ಮಾಡಿ ಹೋಗೋದ್ರಿಂದ ಸೊ ಹಂಗಾಗಿ ಫುಲ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾರೆ. ಯಾರೇ ಬಂದರೂ ಹಿಂಗೆ ಆಂಜನೇಯ ದೇವರಿಗೆ ಪೂಜೆ ಮಾಡಿ ಹೋಗ್ತಾರೆ. ಸೊ ಇವತ್ತು ನಾವು ಕೂಡ ಹಾಗೆ ಮಾಡ್ತಾ ಇದ್ದೀವಿ. ಪೂಜೆ ಮಾಡೋಣ, ಅದಕ್ಕೆ ನಮ್ಮಮ್ಮನೇ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ರೆಡಿ ಮಾಡ್ಕೊಳ್ಳಿ, ರೆಡಿ ಮಾಡಾದ್ಮೇಲೆ ನಾವು ಪೂಜೆ ಮಾಡೋಣ. ಇವ್ರದೇ ಬರ್ಡೇ ನೋಡಿ, ಇಲ್ಲಿ ಒಂಚೂರು ಮುಖ ತೋರಿಸಿ. ನಮ್ಮಮ್ಮ ಪೂಜಾರಿ ಇಲ್ಲ ಅಂತ ಅಮ್ಮನೇ ಪೂಜಾರಿ ಆಗಿದ್ದಾರೆ. ನೋಡಿ ಗೈಸ್, ಇಲ್ಲೇ ಒಳಗಡೆ ಇನ್ನೊಂದು ಗೇಟ್ ಹಾಕಿದಾರಲ್ಲ, ಅಲ್ಲೇ ದೇವ್ರಿರೋದು. ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಹಾಗಾಗಿ ಇಲ್ಲೇ ಪೂಜೆ ಮಾಡಬೇಕು. ಇಲ್ಲೇ ಪೂಜೆ ಮಾಡ್ಕೊಂಡು ಹೋಗೋಣ. ನೋಡಿ ಎಲ್ಲ ಡೆಕೋರೇಷನ್ ಮಾಡಾಯ್ತು ಅಮ್ಮ. ಈಗ ಪೂಜೆ ಮಾಡೋದಷ್ಟೇ. ಪೂಜೆ ಮಾಡೋಕ್ಕೆ ಊದ್ಗಡ್ಡಿ ಬೆಂಕಿ ನಿಲ್ತಿಲ್ಲ, ಗಾಳಿ ಇರೋದ್ರಿಂದ ನಿಲ್ತಿಲ್ಲ. ಬರ್ಡೇ ಬಾಯ್ ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾರೆ. ಅಪ್ಪ ಅಮ್ಮಂದು ಪೂಜೆ ಮಾಡಿ ಆಯಿತು. ಇವಾಗ ನಾನು ಹೋಗಿ ಪೂಜೆ ಮಾಡೋಣ. ಎಲ್ಲಿ ಸಿಕ್ಸನ
ಓಕೆ, ಪೂಜೆ ಎಲ್ಲ ಮಾಡಾಯ್ತು. ಇವಾಗ ದೇವಸ್ಥಾನ ಸುತ್ತ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಗೈಸ್. ಇದೇ ನೋಡಿ ದೇವಸ್ಥಾನ. ದೇವಸ್ಥಾನ ಸ್ವಲ್ಪ ಮೇಲೆ ಇರೋದ್ರಿಂದ ನಮ್ಮ ಕಾರ್ನ ಅಲ್ಲಿ ಪಾರ್ಕ್ ಮಾಡಿ ಇನ್ನು ಬಂದಿದ್ದೀವಿ. ಓಕೆ ಗೈಸ್, ಇವಾಗ ಪೂಜೆ ಎಲ್ಲ ಮುಗೀತು. ಈಗ ಇನ್ನೊಂದು ದೇವಸ್ಥಾನ ಇದೆ ಆ ಕಡೆ ಸೈಡು, ಹೋಗೋಣ. ಅಲ್ಲೂ ದೇವ್ರ ದರ್ಶನ ಮಾಡ್ಕೊಬರೋಣ. ಅಲ್ಲಿ ದೇವ್ರ ಓಪನ್ ಇರುತ್ತೆ, ಅಲ್ಲಿ ದೇವ್ರು ತೋರಿಸ್ತೀನಿ. ಹೋಗೋಣ. ಇವಾಗ ಆಲ್ರೆಡಿ ಲೇಟ್ ಆಗಿದೆ. ಇವಾಗ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು. ಆ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಹೋಗಿ ನಾನ್ ವೆಜ್ ಮಾಡಬೇಕು. ಹೋಗೋಣ, ಬೇಗ ಮುಗಿಸ್ಕೊಂಡು ಬರೋಣ. ವ್ಯೂ ಎಷ್ಟು ಪ್ರಶಾಂತವಾಗಿದೆ ನೋಡಿ ಗೈಸ್. ಈಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕೆ ಕೋಳಿ ತಗೊಂಡು ಹೋಗ್ಬೇಕು. ಅಪ್ಪ ಅಮ್ಮ ಕೋಳಿ ತಗೊಂಬರಕ್ಕೆ ಹೋಗಿದ್ದಾರೆ. ನಾವು ಪ್ರತಿ ವರ್ಷ ಅಪ್ಪನ ಬರ್ಡೇಗೆ ದೇವಸ್ಥಾನಕ್ಕೆ ಬಂದು ದೇವ್ರಿಗೆ ಕೋಳಿ ಎಲ್ಲ ಒಪ್ಪಿಸಿ ದೆನ್ ವಿ ಯೂಸ್ ಟು ಗೋ. ಅದಕ್ಕೆ ಈ ಸಲಿನೂ ಕೋಳಿ ತಗೊಬರಕ್ಕೆ ಹೋಗಿದ್ದಾರೆ. ಅವರು ಕೋಳಿ ತಗೊಂಬರ್ಲಿ ಗೈಸ್. ನಾನು ಕಾರ್ ಒಳಗೆ ಆರಾಮಾಗಿ ಕೂತಿದ್ದೀನಿ. ಅವ್ರು ಕೋಳಿ ತಗೊಂಬಂದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ. ನಾನಿಲ್ಲೇ ಕಾರ್ ಒಳಗೆ ಚಿಲ್ಲಿನ್ ಮಾಡ್ತಾ ಇದ್ದೀನಿ. ಅವರು ಕೋಳಿ ತಗೊಬರೋವರೆಗೂ ಕಾರಲ್ಲೇ ಕುತ್ಕೋಬೇಕು. ತಗೊಂಬಂದ್ಮೇಲೆ ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಲ್ಲಿ ದೇವ್ರು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನಾನು ತೋರಿಸ್ತೀನಿ ಗೈಸ್ ಹೆಂಗಿದೆ ಅಂತ. ಅಲ್ಲೂ ಕೂಡ ವ್ಯೂ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಕೋಳಿ ತಗೊಂಬರ್ಲಿ, ತಗೊಂಬಂದ್ಮೇಲೆ ಓಡೋಣ. ಕೋಳಿ ತಗೊಂಡ್ಬಂದ್ರು, ಇಟ್ಟಿದ್ದಾರೆ ನೋಡಿ. ಓಕೆ ಗೈಸ್, ಲೆಟ್ಸ್ ಗೋ. ಓಕೆ, ಇವಾಗ ದೇವಸ್ಥಾನ ರೀಚ್ ಆಗಿದ್ದೀವಿ ನೋಡಿ. ಇದೆ ದೇವಸ್ಥಾನ. ಒಳಗಡೆ ಹೋಗೋಣ ಗೈಸ್. ದೇವಸ್ಥಾನ ಒಳಗಡೆ ಆಲ್ರೆಡಿ ದೇವಿಗೆ ಅಲಂಕಾರ ನಡೀತಾ ಇದೆ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಆಲ್ಮೋಸ್ಟ್ ಯಾವಾಗಲೂ ಚೆನ್ನಾಗೇ ಇರುತ್ತೆ, ಬಟ್ ಇವತ್ತು ನಮಗೆ ದೇವಿಗೆ ಅಲಂಕಾರ ಮಾಡೋದು ನೋಡೋ ಭಾಗ್ಯ ಸಿಕ್ತು. ಸೊ ಯಾರಿಗೆ ತಾನೇ ದೇವಿಗೆ ಈ ಥರ ಹೂವು ಮುಡ್ಸೋದೆಲ್ಲ ನೋಡೋ ಭಾಗ್ಯ ಸಿಗುತ್ತೆ ಇಲ್ಲ ಅಂತ ಅಲ್ಲ, ಬಟ್ ರೇರ್. ಬಟ್ ನಮಗೆ ಇವತ್ತು ಸಿಕ್ಕಿದೆ, ನಮ್ಮ ಅದೃಷ್ಟ ಅಂತಾನೆ ಅನ್ಬೋದು. ನೋಡೋಣ, ನೀವು ನೋಡಿ. ದೇವಿಗೆ ಅಲಂಕಾರ ಮಾಡ್ತಿದ್ದಾರೆ. ಪೂಜೆ ಇನ್ನೇನು ಸ್ಟಾರ್ಟ್ ಆಗ್ಬೋದು. ನೋಡೋಣ ಗೈಸ್. ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀರೂಪೇಣ ಸಂಸ್ಥಿತಾ. ನಮಸ್ತಸ್ಯೈ
ಆಮೇಲೆ ನೀವು ಪೂಜೆ ಮಾಡ್ತೀವಿ ದೇವಸ್ಥಾನದಲ್ಲಿ ಅವ್ರು ಮಾಡಿರ್ತಾರೆ ಆಮೇಲೆ ನೀವು ಜಾಸ್ತಿ ಇತ್ತೀಚೆಗೆ ಬರ್ತಾ ಬರ್ತಾ ಜಾಸ್ತಿ ಬಲಿ ಪ್ರದಾನನು ಜಾಸ್ತಿ ಆಗಿದೆ. ಬಲಿಗಳು ದೇವಸ್ಥಾನನು ಜೀರ್ಣೋದ್ಧಾರ ಆದಂಗೆ
ಜಾಸ್ತಿ ಬಂದು ಬಲಿ ಪ್ರದಾನ ಮಾಡ್ತಾರೆ. ತಾಯಿಗೆ ಏನೂ ಅವಶ್ಯಕತೆ ಇಲ್ಲ, ಭಕ್ತಿಯಿಂದ ಬಂದು ಒಂದ್ ಬೇಡಿದ್ರೆ ಸಾಕು, ಪರಿಹಾರ ಮಾಡ್ಕೊಡ್ತಾಳೆ. ಭದ್ರಕಾಳಿ ಅಂದ್ರೇನೆ ಒಂದು ವಿಶೇಷ. ಭದ್ರಕಾಳಿ ಈ ಸುತ್ತಮುತ್ತಕ್ಕೆ ಭದ್ರಕಾಳಿ ಇರೋದೇ ಈ ಸಾನ್ನಿಧ್ಯ ಅಷ್ಟೇ, ಇನ್ನೆಲ್ಲೂ ಭದ್ರಕಾಳಿ ಅನ್ನೋದಿಲ್ಲ. ಇದು ಹಿಂದೆ ಮಶಾಣ ಭದ್ರಕಾಳಿ. ಓಕೆ, ನೋಡಿದ್ರಲ್ಲ ದೇವಸ್ಥಾನ ಹೇಗಿತ್ತು ಅಂತ. ಹಾಗೆ ದೇವಸ್ಥಾನದ ವಿಶೇಷತೆ ಆಗಲಿ ಅದ್ರ ಬಗ್ಗೆ ಆಗಲಿ ಅವರು ಸ್ವಾಮಿಗಳು ತುಂಬ ಚೆನ್ನಾಗಿ ಹೇಳಿದ್ರು. ನಾನು ದೇವಸ್ಥಾನ ಬಗ್ಗೆ ಹೇಳಬೇಕು ಅಂದರೆ, ಲೈಕ್ ಇಲ್ಲಿ ಯಾರೇ ಏನೇ ಕಷ್ಟ ಅಂತ ಬರಲಿ, ತಾಯಿ ಯಾವತ್ತೂ ಅವ್ರಿಗೆ ನಿರಾಸೆ ಮಾಡಿ ಕಳಿಸಿಲ್ಲ, ಅವ್ರ ಪರಿಹಾರ ಮಾಡೇ ಕಳಿಸಿದ್ದಾರೆ. ಆ್ಯಂಡ್ ದೇವ್ರು ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು. ಎಲ್ಲ ದೇವ್ರನ್ನೂ ನಂಬ್ತಾರೆ, ಬಟ್ ಈ ದೇವ್ರನ್ನ ಜಾಸ್ತಿ ನಂಬ್ತಾರೆ. ಯಾಕಂದರೆ ಅದೇ ಹಾಗೆ ಹೇಳ್ದಂಗೆ ನನ್ಗೆ ಏನೇ ಕಷ್ಟ ಆಗಲಿ, ಏನೇ ಒಂದು ತಾಯಿ ಇಂಥದ್ದಾಗಿದ್ದೆ, ಏನೇ ಪರಿಹಾರ ಕೊಡಬೇಕು ಅಂದರೆ ತಾಯಿ ಯಾವತ್ತೂ ಯಾರಿಗೂ ಏನೂ ನಿರಾಸೆ ಮಾಡಿಲ್ಲ, ಅವ್ರ ಕಷ್ಟ ಎಲ್ಲ ಹೋಗ್ಸಿದ್ದಾರೆ. ಆ್ಯಂಡ್ ಓಕೆ, ಇವಾಗ ದೇವಸ್ಥಾನದೆಲ್ಲ ಮುಗೀತು. ಇವಾಗ ಕೋಳಿ ಕ್ಲೀನ್ ಮಾಡೋಕ್ಕೆ ಅಪ್ಪ ಅಮ್ಮ ಕೊಡೋಕೆ ಹೋಗಿದ್ದಾರೆ. ಕೋಳಿ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದ ಮೇಲೆ ಮನೆಗೆ ಹೋಗೋಣ. ಮನೆಗೆ ಹೋದ್ಮೇಲೆ ಕುಕ್ಕಿಂಗ್ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ತುಂಬ ಜನ ನನಗೆ ನನ್ನ ಫಾಲೋವರ್ಸ್ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿದರು, ಲೈಕ್ ಕುಕ್ಕಿಂಗ್ ವಿಡಿಯೋ ಮಾಡಿ, ಕುಕ್ಕಿಂಗ್ ವ್ಲಾಗ್ ಮಾಡಿ, ಅಮ್ಮ ಹತ್ರ ಕುಕ್ ಮಾಡಿಸಿ ಅಂತೆಲ್ಲ ಡಿ ಎಮ್ ಮಾಡಿದರು. ಸೊ ನಾನೇನು ಐಡಿಯಾ ಅಂದ್ಕೊಂಡೆ ಅಂದರೆ, ಓಕೆ ಇವತ್ತೇ ಮಾಡಿಬಿಡೋಣ, ಹಿಂಗೂ ಕುಕ್ ಮಾಡ್ತಾರೆ. ಸೊ ಯೂಶ್ವಲಿ ನಾನು ಎಲ್ಲ ವ್ಲಾಗ್ಸ್ ಮಾಡ್ಬೋದು, ಬಟ್ ಏನಂದರೆ ನಂಗೆ ಸ್ವಲ್ಪ ಟೈಮ್ ಬೇಕು. ವೈ ಬಿಕಾಸ್ ಆ್ಯಸ್ ಆಮ್ ಅ ಸ್ಟೂಡೆಂಟ್, ನಾನು ಬೆಳಗಿಂದ ಸಂಜೆ ತನಕ ಕಾಲೇಜಲ್ಲೇ ಇರ್ತೀನಿ. ಸೊ ನನಗೆ ಟೈಮ್ ಅಷ್ಟು ಸಿಗಲ್ಲ, ಬಟ್ ಆದರೂ ನಂಗೆ ಸ್ವಲ್ಪ ಟೈಮ್ ಸಿಕ್ಕಿರೋದ್ರಲ್ಲಿ ಎಲ್ಲನೂ ಮ್ಯಾನೇಜ್ ಮಾಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ದೇವಸ್ಥಾನನೂ ಕೂಡ ಅಷ್ಟೇ, ನಾನು ಫ್ರೀ ಟೈಮ್ ಇದ್ದಾಗೆಲ್ಲ ದೇವಸ್ಥಾನಕ್ಕೆ ಬರ್ತೀನಿ. ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಸ್ಟೂಡೆಂಟ್ ಆಗಿರೋದ್ರಿಂದ ಕಾಲೇಜಲ್ಲಿ ಇರೋದ್ರಿಂದ ನನಗೆ ಫ್ರೀಯಾಗಿ ಸಿಗೋದು ಸ್ವಲ್ಪ ಕಷ್ಟ. ಬಟ್ ಆದರೂ ಏನೇ ಒಂದು ಫ್ರೀ ಅಥವಾ ರಜಾ ಏನಾದ್ರು ಸಿಕ್ಕಿದ್ರು ದೇವಸ್ಥಾನಕ್ಕೆ ಬರ್ತೀನಿ. ಪ್ರತಿ ವರ್ಷವೂ ದೇವಸ್ಥಾನಕ್ಕೆ ಬರ್ತೀನಿ. ಆ್ಯಸ್ ಇವತ್ತು ಸ್ಪೆಷಲಾಗಿ ಅಪ್ಪನ ಬರ್ಡೇ ಅಂತ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ಹೋಗೋಣ, ಎಲ್ಲ ನನ್ನ ಫಾಲೋವರ್ಸ್ಗೋಸ್ಕರ ಕುಕ್ಕಿಂಗ್ ವ್ಲಾಗ್ನ ಮಾಡೋಣ, ಅವ್ರ ಆಸೆನ ಈಡೇರ್ಸೋಣ. ಮನೆಗೆ ಹೋಗ್ಬಿಟ್ಟು ವಿಡಿಯೋ ಮಾಡ್ತೀನಿ, ಕುಕ್ ಮಾಡ್ತಾರೆ, ಮಾಡೋಣ. ಗೈಸ್, ಎಲ್ರಿಗೂ ದೇವ್ರ ಮೇಲೆ ಭಕ್ತಿ ಇದೆ, ನಂಬಿಕೆನೂ ಇದೆ. ಬಟ್ ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ಇಂಥ ದೇವ್ರ ಮೇಲೆ ನನಗೆ ಭಕ್ತಿ ಜಾಸ್ತಿ, ನಂಬಿಕೆ ಜಾಸ್ತಿ ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ಯಾವ ದೇವ್ರ ಮೇಲೆ ನಂಬಿಕೆ ಇದೆ ಅಂತ. ನನಗೆ ಹೇಳಬೇಕು ಅಂದರೆ, ಯೂಶ್ವಲಿ ನಾನು ಫಸ್ಟ್ ಮೈಂಡಿಗೆ ಬರೋದೇ ಆಂಜನೇಯ. ಆ್ಯಂಡ್ ನೆಕ್ಸ್ಟು ಅಫ್ಕೋರ್ಸ್ ಅಜ್ಜಯ್ಯ, ಜಯಂಕಲ್ ಸಿದ್ದೇಶ್ವರ ಸ್ವಾಮಿ ಅರಸೀಕೆರೆ. ನನಗೆ ಎರಡು ದೇವ್ರ ಮೇಲೂ ಸಿಕ್ಕಾಪಟ್ಟೆ ನಂಬಿಕೆ ಜಾಸ್ತಿ, ಅದೇನೋ ಗೊತ್ತಿಲ್ಲ. ಬಟ್ ನನಗೆ ಚಿಕ್ಕವಳಿಂದ ಇವತ್ತಿನವರೆಗೂ ಅಜ್ಜಯ್ಯ, ಆಂಜನೇಯ ನನಗೆ ಅದು ಒಂಥರ ಟ್ರಸ್ಟ್ ಇದ್ದಾಗೆ ನನಗೆ. ಸೊ ನಿಮ್ಗಳಿಗೂ ನಿಮ್ಮ ಲೈಫಲ್ಲಿ ಇದೇ ಥರ ದೇವ್ರ ಮೇಲೆ ನಂಬಿಕೆ ಅಂತ ಇರುತ್ತೆ ಅಲ್ವಾ? ಸೊ ಕಮೆಂಟ್ ಮಾಡಿ ನೋಡೋಣ, ಯಾರಿಗೆ ಯಾವ ದೇವ್ರ ಮೇಲೆ ನಂಬಿಕೆ ಜಾಸ್ತಿ ಅಂತ. ಏನ್ ಸಾಂಬಾರ್ ಇದು? ಚಿಕನ್ ಸಾಂಬಾರ್. ಮತ್ತೆ ಚಿಕನ್ ಸಾಂಬಾರ್ ಮಾಡ್ತಿದ್ದಾರೆ. ಫಾರಂ ಕೋಳಿ ಚಿಕನ್ ಸಾಂಬಾರ್ ಮಾಡ್ತಿದ್ದಾರೆ. ಇವಾಗ ಈರುಳ್ಳಿ ಹಾಕಿದ್ದಾರೆ. ಈಗ ಏನಾಗ್ತಿದ್ದೀರಾ? ಚಿಕನ್ ಹಾಕ್ತಾ ಇದೀವಿ. ಇವಾಗ ತೊಳೆದಿಟ್ಕೊಂಡಿರೋ ಚಿಕನ್ನ ಕುಕ್ಕರ್ ಒಳಗಡೆ ಹಾಕ್ತಾ ಇದ್ದಾರೆ. ಆಲ್ರೆಡಿ ಎಣ್ಣೆ ಮತ್ತು ಆನಿಯನ್ ಹಾಕಿದ್ರು. ಸೊ ಆನಿಯನ್ ಫ್ರೈ ಆಗಿದೆ, ಇವಾಗ ಚಿಕನ್ ಹಾಕ್ತಾ ಇದ್ದಾರೆ. ಓಕೆ ಗೈಸ್, ಇವಾಗ ಈರುಳ್ಳಿ ಹಾಕಾಯ್ತು, ಚಿಕನ್ ಹಾಕಾಯ್ತು, ಇವಾಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದಾರೆ. ಡ್ರೈ ಮಾಡ್ಕೊಳ್ಳೋಣ. ಓಕೆ ಗೈಸ್, ಇವಾಗ ತೆಗ್ದು ಖಾರ, ರುಬ್ಬಿರೋ ಖಾರ ಹಾಕ್ತಾ ಇದ್ದಾರೆ. ಓಕೆ, ಈರುಳ್ಳಿ ಖಾರ ಅಂತೆ. ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ.
ರುಬ್ಬಕ್ಕೆ ಏನೇನ್ ಹಾಕಿದ್ರಿ? ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರ್ ಸೊಪ್ಪು ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟು ಹಾಕಿರೋದು. ಓಕೆ, ಅದನ್ನ ರುಬ್ಬಿ ಎಲ್ಲ ಮಸಾಲೆನ ಚಿಕನ್ ಒಳಗೆ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿದ್ದಾರೆ. ಓಕೆ ಗೈಸ್, ಇವಾಗ ಅತ್ತೆ ಖಾರ ಹಾಕ್ತಾ ಇದ್ದಾರೆ. ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಓಕೆ, ಇವಾಗ ವಿಷಲ್ ಹಾಕಕ್ಕೆ ಮುಚ್ಬೇಕಂತೆ. ಓಕೆ ಗೈಸ್, ಇವಾಗ ಚಿಕನ್ ಮಾಡಾಯ್ತು. ಇವಾಗ ಬಿರಿಯಾನಿ ಮಾಡಕ್ ಬಂದಿದೀವಿ. ಆಲ್ರೆಡಿ ಎಣ್ಣೆ ಹಾಕಿದ್ದಾರೆ. ಆಮೇಲೆ ಏನ್ ಹಾಕಿದ್ದೀರಾ? ಪಲಾವ್ ಎಲೆ ಹಾಕಿದ್ದಾರೆ, ಮೆಣಸು ಹಾಕಿದ್ದಾರೆ, ಲವಂಗ, ಏಲಕ್ಕಿ ಎಲ್ಲ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ಈರುಳ್ಳಿ, ಮೆಣಸಿನಕಾಯಿ ಹಾಕ್ತಿದ್ದಾರೆ. ಇವಾಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದಾರೆ. ಆನಿಯನ್ ಎಲ್ಲ ಫುಲ್ ಬ್ರೌನಿಶ್ ಆಗಿದೆ, ಸೊ ಅದಕ್ಕೆ ಇವಾಗ ಕ್ಯಾಪ್ಸಿಕಮ್ ಆಡ್ ಮಾಡ್ತಾ ಇದ್ದಾರೆ. ಟೊಮೊಟೊ ಹಾಕ್ತಾ ಇದ್ದಾರೆ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬಿರಿಯಾನಿ ಮಸಾಲ, ಸಾಂಬಾರ್ ಸೊಪ್ಪು ಹಾಕ್ತಾ ಇದ್ದಾರೆ. ಹಾಗೆ ಪುದೀನಾನು ಹಾಕ್ತಾ ಇದ್ದಾರೆ. ಇವಾಗ ಚಿಕನ್ ಹಾಕ್ತಿದ್ದಾರೆ. ಸೋಯಾ ಸಾಸ್ ಹಾಕ್ತಿದ್ದಾರೆ. ಹಾಗೆ ಟೊಮೊಟೊ ಸಾಸ್ ಹಾಕ್ತಿದ್ದಾರೆ. ಮೊಸರು ಹಾಕ್ತಿದ್ದಾರೆ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕ್ತಿದ್ದಾರೆ. ಇವಾಗ ಎಲ್ಲ ಹಾಕಾಯ್ತು. ಒಂದ್ 10 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಕ್ ಬಿಡೋಣ. 10 ನಿಮಿಷ ಆಯ್ತು. ನೋಡಿ ಚಿಕನ್ ಹೆಂಗ್ ಕದ 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 ಅಂತೀನಿ. ಓಕೆ, ಇವಾಗ 3 kg ಚಿಕನಿಗೆ ಅಕ್ಕಿ ಹಾಕ್ತಾ ಇದ್ದಾರೆ. 1 kg ಅಕ್ಕಿ ಹಾಕ್ತಿದ್ದಾರೆ. ಆಲ್ರೆಡಿ ತೊಳೆದು ಇಟ್ಕೊಂಡಿದ್ರು, ಸೊ ಇವಾಗ ಅದ್ರೊಳಗೆ ಹಾಕ್ತಿದ್ದಾರೆ. ಎಷ್ಟು ನೀರ್ ಹಾಕ್ತಾ ಇದ್ದೀರಾ? ಓಕೆ ಗೈಸ್, 2 ಲೀಟ್ರು ನೀರ್ ಹಾಕ್ತಿದ್ದಾರೆ 1 kgಗೆ. ಓಕೆ ಗೈಸ್, ಬನ್ನಿ ಬಿರಿಯಾನಿ ಆಗೋವರೆಗೂ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣೆಲ್ಲ ಹೆಚ್ಚಿಟ್ಟಿದ್ದಾನ. ನಿಂಬೆಹಣ್ಣು ಎಷ್ಟು ಬೇಕು?
ಅಷ್ಟೇನಾ, ಏನು ಇಲ್ವಾ? ಓಕೆ ಗೈಸ್, ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣು 3 ಕಟ್ ಮಾಡಾಯ್ತು. ನಮ್ಮ ಬಿರಿಯಾನಿ ಏನಾಗಿದೆ ಅನ್ಸುತ್ತೆ, ನೋಡ್ಕೊಂಬರೋಣ ಬನ್ನಿ. ಓಕೆ ಬನ್ನಿ, ಬಿರಿಯಾನಿ ಏನಾಗಿದೆ ನೋಡೋಣ. ಗಮ್ ಅಂತಿದೆ ಗೈಸ್. ಇವಾಗ ಲಾಸ್ಟಿಗೆ ನಿಂಬೆಹಣ್ಣು ಬಿಡೋಣ. ಫುಲ್ ಘಮ 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 ಅಂತಿದೆ. ಬಿರಿಯಾನಿ ರೆಡಿ ಆಗಿದೆ. ಇನ್ನೊಂದು ಸ್ವಲ್ಪ ಆಗ್ಲಿ, ಫುಲ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಎಲ್ಲರನ್ನು ರಿವ್ಯೂ ಕೇಳೋಣ ಬಿರಿಯಾನಿ ಹೆಂಗಿತ್ತು ಅಂತ. ಫೈನಲಿ ಬಿರಿಯಾನಿ ರೆಡಿ ಆಗಿದೆ. ನೋಡಿ, ದಮ್ ಕಟ್ತಾ ಇದಾರಂತೆ. ಇಷ್ಟ ಗೈಸ್, ತಿಂದ್ಬಿಟ್ಟು ರಿವ್ಯೂ ಆಗಿದೆ ಎಲ್ಲಾರನು ಕೇಳೋಣ. ನೋಡಿ ಗೈಸ್, ನಮ್ ತಾತ ಅವ್ರು ಬರ್ತಾ ಇದಾರೆ. ಅಡ್ಗೆ ರೆಡಿ ಆಗಿದ್ಯಾ ಇಲ್ಲ ಅಂತ ಕೇಳಕ್ ಬರ್ತಾ ಇದಾರೆ. ನಾವ್ ಬಿರಿಯಾನಿ ಚೆನ್ನಾಗಿ ಮಾಡಿದೀವಿ ಇವತ್ತು ತಾತ. ಬಿರಿಯಾನಿ ಫುಲ್ ಚೆನ್ನಾಗಿ ಮಾಡಿದೀವಿ ಇವತ್ತು. ಫುಲ್ ದಿವಸ ಮಾಡ್ತಿದ್ವಿ, ಇವತ್ತು ಫುಲ್ ಸ್ಪೆಷಲ್ ಆಗಿ ಮಾಡಿದೀವಿ. ನಾನು ಅತ್ತೆ, ಅದಕ್ಕೆ ಫುಲ್ ಸ್ಪೆಷಲ್ ಆಗಿ ಮಾಡಿದೀವಿ. ನೋಡಿ, ಇಲ್ಲೊಬ್ಬ ಬರ್ತಾ ಇದ್ದಾನೆ. ಅವನಿಗೆ ಆಕ್ಚುಲಿ ನಮ್ಮ ಚಿಕ್ಕತ್ತೆ ಬಾಕ್ಸ್ ತರ ಕೇಳಿದ್ರು. ಅಂದ್ರೆ ಇವಾಗ ದೇವಸ್ಥಾನಕ್ಕೆ ತಳಿಗೆ ಕೊಡಕ್ ಹೋಗ್ಬೇಕು. ದಟ್ಸ್ ದ ರೀಸನ್ ನನಗೆ ಬಾಕ್ಸ್ ತರ ಕೇಳಿದ್ರೆ, ಬಾರೋ ಲೇಟ್ ಆಗಿದೆ ಅಂದ್ರೆ ಇನ್ನ ಅಲ್ಲೇ ನಿಂತ್ಕೊಂಡಿದ್ದಾನೆ. ನೋಡಿ ಎಷ್ಟು ಇನ್ವಾಲ್ವ್ ಆಗಿದ್ದಾನೆ ಫೋನಿಗೆ. ಬರೀ ರೀಲ್ಸ್ ಗೈಸ್, ಫುಲ್ ರೀಲ್ಸ್. ನೋಡಿ, ಹೆಜ್ಜೆ ಇಡೋಣ ಬೇಡವಾ ಅಂತ ಯೋಚನೆ ಮಾಡ್ಕೊಂಡು ಇಡ್ತಾ ಇದ್ದಾನೆ. ನಿನ್ಗೋಸ್ಕರನೇ ಕಾಯ್ತಿದಾರೆ ಅವರು. ನಿನ್ಗೋಸ್ಕರ ಕಾಯ್ಬೇಕಾ? ಫೋನ್ ಒಳಗಡೆನೆ ಹೋಗ್ಬಿಡೋದಕ್ಕೆ ಏನ್ ಲುಕ್ ಕೊಡ್ತೀಯಾ? ಗೈಸ್, ನಾನು ಮತ್ತೆ ಅಮ್ಮ ಇವಾಗ ಸ್ಕೂಲ್ ಬಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬಿಕಾಸ್ ತಳಿಗೆ ಕೊಡ್ಬೇಕು, ಅದಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ ಬಂದು ಇವಾಗ ಮನೆಗೆ ರಿಟರ್ನ್ ಹೋಗ್ತಾ ಇದ್ದೀನಿ. ಮನೆ ಬಂತು, ಟೆಂಪಲ್ ಎಲ್ಲ ಮುಗೀತು, ತಳ್ಗೆನು ಕೊಟ್ಟು ಬಂದಾಯ್ತು. ಇವಾಗ ನಾವು ಬ್ಯಾಟಿಂಗ್ ಮಾಡೋದಷ್ಟೇ ಬಾಕಿ ಇರೋದು. ಸೊ ನಾನು ಆಗ್ಲೇ ಹೇಳ್ದಂಗೆ ರಿವ್ಯೂ ಕೇಳೋಣ ಎಲ್ಲರನ್ನು. ಸೊ ಬನ್ನಿ ಇವಾಗ ಊಟ ಮಾಡೋಣ. ನಮ್ಮ ಚಿಕ್ಕತ್ತೆ ನನಗೆ ಕಾಳ ಬಡಿಸ್ತಿದ್ದಾರೆ. 2 ಮೊಟ್ಟೆನೂ ಹಾಕಿದಾರಂತೆ ನೋಡಿ ನನಗೆ. ಬಿರಿಯಾನಿ ಬಡಿಸ್ತಿದ್ದಾರೆ. ಊಟಕ್ಕೆ ಪೆಪ್ಸಿನೂ ಇದೆ. ಬನ್ನಿ ಗೈಸ್, ಬ್ಯಾಟಿಂಗ್ ಮಾಡೋಣ. ಊಟ ಮಾಡಿ ಆಯ್ತು. ಎಲ್ಲರ ಹತ್ರ ಊಟ ಹೇಗಿತ್ತು ಅಂತ ರಿವ್ಯೂ ಕೇಳೋಣ ಬನ್ನಿ. ಗೈಸ್, ಇವರು ನಮ್ಮ ದೊಡ್ಡತ್ತೆ. ಹೆಂಗಿತ್ತು ಊಟ, ಬಿರಿಯಾನಿ ಹೆಂಗಿತ್ತು ಅಂತ ಕೇಳೋಣ ಬನ್ನಿ. ಹೆಂಗಿತ್ತು? ಸೂಪರ್ ಆಗಿತ್ತು.
ಸೂಪರ್ ಆಗಿತ್ತಂತೆ. ಆಮೇಲೆ ಇವರು ನಮ್ಮ ಚಿಕ್ಕತ್ತೆ ಕೇಳೋಣ ಊಟ ಹೇಗಿತ್ತು? ನನ್ ಸೊಸೆ ಮಾಡಿರೋ ಬಿರಿಯಾನಿ ಸೂಪರ್ ಆಯ್ತು. ನಾನ್ ಮಾಡಿರೋ ಬಿರಿಯಾನಿ ತುಂಬಾ ಚೆನ್ನಾಗಿತ್ತಂತೆ. ಇವರು ನಮ್ಮಮ್ಮ. ಸೊ ನಮ್ಮಮ್ಮ ಕೇಳೋಣ ಊಟ ಹೇಗಿತ್ತು? ಸೂಪರ್ ಆಗಿತ್ತು. ಇವರು ನಮ್ಮಣ್ಣ ಕೇಳೋಣ ಊಟ ಹೇಗಿತ್ತು ಅಂತ. ಹೇಗಿತ್ತು ಊಟ? ಚೂರು ಚೆನ್ನಾಗಿರ್ಲಿಲ್ಲ. ಅದಕ್ಕೆ ಗೈಸ್ ಇವ್ರು ಎರಡೆರಡು ಸತಿ ಊಟ ಹಾಕೊಂಡ್ ತಿಂದಿದ್ದು. ನಮ್ ತಾತನ್ ಕೇಳೋಣ ಹೇಗಿತ್ತು ಅಂತ. ಹೇಗಿತ್ತು ತಾತ ಊಟ? ಸೂಪರ್ ಸೂಪರ್. ಸೂಪರ್ ಆಗಿತ್ತಂತೆ. ಓಕೆ, ಹೆಂಗಿತ್ತು ಅಜ್ಜಿ ಊಟ? ಚೆನ್ನಾಗಿತ್ತು. ಓಕೆ, ಈಗ ನಮ್ಮ ಅಪ್ಪನ್ ಕೇಳೋಣ ಊಟ ಹೇಗಿತ್ತು ಅಂತ. ಊಟ ಹೇಗಿತ್ತು? ಊಟ ಚೆನ್ನಾಗಿತ್ತು. ಬಿರಿಯಾನಿ ಸೂಪರ್ ಆಗಿತ್ತು. ಒಳ್ಳೆ ಟೇಸ್ಟ್ ಇತ್ತು. ಒಳ್ಳೆ ಚಿಕನ್ ಎಲ್ಲ ಬೆಂದಿತ್ತು. ಒಳ್ಳೆ ಟೇಸ್ಟ್ ಇತ್ತು. ಅದು ಬಿರಿಯಾನಿ ತುಂಬಾ ಚೆನ್ನಾಗಿತ್ತು. ಗೈಸ್, ಇಟ್ಸ್ ಬರ್ಡೇ ಟೈಮ್. ಕೇಕ್ ರೆಡಿ ಇದೆ. ಕೇಕ್ ಕಟ್ ಮಾಡ್ಸೋಣ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಓಕೆ ಗೈಸ್, ನೋಡಿದ್ರಲ್ಲ ಇವತ್ತಿನ ಡೇ ಯಾವ ರೀತಿ ಸ್ಪೆಂಡ್ ಆಯಿತು ಅಂತ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೂ ಯಾವುದಾದ್ರೂ ಕಂಟೆಂಟ್ ಬೇಸ್ ಮೇಲೆ ವ್ಲಾಗ್ ಮಾಡ್ತೀನಿ. ಸೊ ಈಗ ಸದ್ಯಕ್ಕೆ ನೆಕ್ಸ್ಟ್ ಯಾವ ವ್ಲಾಗು ಅಪ್ಲೋಡ್ ಮಾಡಲ್ಲ. ಬಿಕಾಸ್ ನನಗೆ ಎಕ್ಸಾಮ್ಸ್ ಇರೋದ್ರಿಂದ ಐ ಕಾಂಟ್ ಡೂ ದ ವ್ಲಾಗ್. ಸೊ ನನಗೆ ಎಕ್ಸಾಮ್ ಮುಗಿಯೋದು ಮೇ ಬಿ August 13. ಸೊ ಅಂಟಿಲ್ ದೆನ್ ನನ್ನ ಮಿಸ್ ಮಾಡ್ಕೊತಾ ಇರಿ. ಹಾಗೆ ನನ್ನ ವ್ಲಾಗ್ಸ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಲವ್ ಯು ಗೈಸ್, ಬಾಯ್. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ, ಜೇನಿನ ಗೂಡು ನಾವೆಲ್ಲ.